ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೊಳಕೆ ಕೊಟ್ಟಿದ್ದು ಹುಳಿಕಾಳು ಸಾಂಬಾರು ಅಂದರೆ ಅದ್ರ ಜೊತೆಗೆ ತೊಗರಿಬೇಳೆನೂ ಹಾಕ್ತಾ ಇದ್ದೀನಿ. ಸೇಮ್ ಸೊಪ್ಪು ಸಾರು ಥರನೇ, ಅಂದರೆ ಇದಕ್ಕೆ ಹುಳಿ ಸಾಂಬಾರು ಪೌಡ್ರು ಮತ್ತು ಧನಿಯಾ ಕಾಳೆಲ್ಲ ಹಾಕ್ತೀನಿ. ಮೊಳಕೆ ಕಟ್ಟಿದ್ದು ಹುಳಿಕಾಳು ಸಾಂಬಾರು ಆಗುತ್ತೆ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಆಗುತ್ತೆ. ಎರಡು ಸೇರಿ ಮಾಡ್ತಾ ಇದ್ದೀನಿ ಇವತ್ತು ಡಿಫ್ರೆಂಟಾಗಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಮ್ಮ ಮನೆಯವರು ಈ ಸೊಪ್ಪು ತೆಗ್ದಿಟ್ಟು 3 ದಿನ ಆಯ್ತು, ಇನ್ನೂ ಸೊಪ್ಪು ಸಾಂಬಾರು ಮಾಡಿಲ್ಲ ಅಂತಾನೆ ಇದ್ರು. ಅದರಲ್ಲೂ ಸ್ವಲ್ಪ ಹಾಕ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಡ್ತಾ ಇದ್ದೀನಿ. ಯಾಕಂದ್ರೆ ಸೊಪ್ಪು ಜಾಸ್ತಿ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡು ಮಿಕ್ಕಿದನ್ನ ಹಾಕ್ತಾ ಇದ್ದೀನಿ. ಈಗ ಒಂದು ಬಟ್ಲಿಗೆ ಮೊಳಕೆ ಕಾಳನ್ನ ಹಾಕೊಂಡು ನೀಟಾಗಿ ತೊಳ್ಕೊಳ್ತೀನಿ. ಯಾಕಂದ್ರೆ ತುಂಬಾ ದಿನ ಆಗಿತ್ತು. ಇದನ್ನು ಕೂಡ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ನಾನು 4 ಟೊಮೊಟೊ ಕೂಡ ತಗೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಇವಾಗ ತೊಗರಿ ಬೇಳೆ ಹಾಕೊಂಡು ಅದನ್ನು ಕೂಡ ನೀಟಾಗಿ ತೊಳ್ಕೊಳ್ತೀನಿ. ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳ್ಕೊಳ್ತೀನಿ. ಏನೇ ಒಂದು ತರಕಾರಿ ಹಾಕಿದ್ರು ಕೂಡ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೊದಲನೇದಾಗಿ. ಆಮೇಲೆ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ತೀನಿ. ಈ ಬೇಳೆ ಕಾಳುಗಳನ್ನೆಲ್ಲ ನಾನು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ತೀನಿ. ಯಾಕಂದ್ರೆ ತುಂಬಾ ದಿನ ಇಟ್ಕೊಬೇಕಲ್ವಾ, ಹಂಗಾಗಿ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತೀನಿ. ನಮ್ಮ ಮನೇಲಿ ಬೇಳೆ ಕಾಳುಗಳು ಜಾಸ್ತಿ ಖಾಲಿ ಆಗೋದಿಲ್ಲ, ಹಂಗಾಗಿ ಈಚೆ ಇಟ್ಕೊಂಡ್ರೆ ಎಲ್ಲ ಹುಳ ಆಗ್ಬಿಡುತ್ತೆ ಅಂದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತೀನಿ. ಈಗ ಸೊಪ್ಪನ್ನ ತೊಳ್ಕೊಳ್ತೀನಿ. ಇದು ಸೋಸ್ ಇಟ್ಟಿದ್ದೇನೆ ಸೊಪ್ಪು, ಹಂಗಾಗಿ ಇನ್ನೊಂದ್ಸಲ ನೋಡ್ಕೊಂಡು ಆಮೇಲೆ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದಾದ್ಮೇಲೆ ರುಬ್ತಾ ಇಲ್ಲ, ಹಂಗಾಗಿ ಬರೀ ಕಾಳು ಜೊತೆಗೆ ಹಾಕೋದಲ್ವಾ, ಅದಕ್ಕೆ ತಿನ್ನೋದಕ್ಕೆ ಸಿಗ್ಬೇಕು ಅಂದ್ಬಿಟ್ಟು ಈ ರೀತಿ ನೀಟಾಗಿ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ಮಸೊಪ್ಪು ಮಾಡೋದಾದ್ರೆ ಹೆಂಗಿರುತ್ತೋ ಹಂಗೆ ತೊಳೆದ್ಬಿಟ್ಟು ಬೇಯೋದಕ್ಕೆ ಇಡ್ತೀವಿ, ಅಂದ್ರೆ ಮಸೊಪ್ಪು ಸಾಂಬಾರ್ಗೆ ಮಾತ್ರ. ಮೊಳಕೆ ಕಟ್ಟಿದ ಕಾಳಿಗೆ ಹಾಕೋದ್ರಿಂದ ಜೊತೆಗೆ ತಿನ್ನೋದಕ್ಕೆ ಸಿಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಈ ರೀತಿ ಹಚ್ಚಿ ಹಾಕ್ತಾ ಇದ್ದೀನಿ. ಎಲ್ಲ ಒಂದೊಂದಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಅಷ್ಟ್ರಲ್ಲಿ ನಮ್ಮ ಕಾವ್ಯ ಬಂದು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ. ಒಂದೆರಡು ಪಾತ್ರೆ ಇತ್ತು ಸಿಂಕಲ್, ಅದನ್ನು ಕೂಡ ತೊಳಿತಿದ್ದಾಳೆ. ಈ ಕಡೆ ಹಂಗೆ ರೈಸ್ಗೂ ಕೂಡ ಇಟ್ಬಿಡಮ್ಮ, ಹಂಗೆ ಆಗ್ತಾ ಇರ್ಲಿ ಅಂತ ಹೇಳ್ದೆ. ಅವಳು ರೈಸ್ಗೆ ತೊಳೆದು ಇಡ್ತಾ ಇದ್ದಾಳೆ. ಹಂಗೆ ಅವ್ರ ಕಾಲೇಜ್ ಬಗ್ಗೆ, ಫ್ರೆಂಡ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ಲು. ನಾನು ಹೌದಾ ಅಂತ ಹಂಗೆ ಮಾತಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಜೊತೆನಲ್ಲಿ ಒಬ್ರು ಮಾತಾಡೋರಿದ್ರೆ ಅಡುಗೆ ಮನೇಲಿ ಬೇಜಾರೇ ಅನ್ಸಲ್ಲ. ಅದರಲ್ಲೂ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾರೇ ನನಗೆ ಬೇಜಾರಾಗುತ್ತೆ ಅಂತಂದ್ರೆ ಅವಳು ಒಂದೊಂದ್ಸಲ ಇಲ್ಲ ನಾನು ಓದ್ಕೋಬೇಕು ಬರ್ಕೋಬೇಕು ಅಂತ ಬರ್ಕೊಂಡು ಕುಂತಿರ್ತಾಳೆ, ಓದ್ತಾ ಇರ್ತಾಳೆ. ನಾನು ಅವಳಿಗೆ ಇನ್ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅನ್ಕೊಂಡು ಅವಳನ್ನೇನು ಕರೆಯಕ್ಕೆ ಹೋಗಲ್ಲ, ನಾನು ಒಬ್ಳೆ ಮಾಡ್ತಾ ಇರ್ತೀನಿ. ಅವಳಿಗೆ ಇಷ್ಟ ಆಗಿ ಅವಳು ಬಂದ್ರೆ ಮಾತ್ರ ಈ ರೀತಿ ಹೆಲ್ಪ್ ಮಾಡಕ್ಕೆ ಆಯ್ತು ಮಾಡು ಅಂತ ಅನ್ಕೊಂಡು ವಿಡಿಯೋ ಮಾಡ್ಕೊಂಡು ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನೀನು ಆ ಕಡೆ ಒಂದ್ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಡು ಸಾಕು ಅಂತ ಹೇಳಿ ಇಬ್ರು ಸೇರ್ಕೊಂಡು ಅಡುಗೆ ಮನೆಯಲ್ಲಿ ಟೈಮ್ ಪಾಸ್ ಮಾಡ್ತೀವಿ. ಅಡುಗೆ ಮಾಡ್ಬೇಕಾದ್ರೆ ಅವಾಗ ಅವಳಿಗೂ ಕೂಡ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೇನೋ, ಮೈಂಡ್ ಸ್ವಲ್ಪ ಫ್ರೆಶ್ ಅಂತ ಅನ್ಸುತ್ತೆ. ನನ್ನ ಜೊತೆ ಮಾತಾಡ್ಕೊಂಡಂಗೆ ಅಡುಗೆ ಮನೆಗೆ ಸ್ವಲ್ಪ ಹೊತ್ತು ಬಂದ್ರೆ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನ್ಸುತ್ತೇನೋ, ಸಮಾಧಾನವಾಗಿ ಹೋಗಿ ಮತ್ತೆ ಓದೋಕ್ ಕೂರ್ತಾಳೆ. ಈಗ ಪಾಲಕ್ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ. ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಹುಳಿಕಾಳು, ಒಂದು ಸ್ವಲ್ಪ ತೊಗರಿಬೇಳೆ, ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹಾಕೋದಾದ್ರೆ ಟೊಮೊಟೊ ಒಂದು 2 ತಗೊಳ್ಳಿ ಸಾಕು. ನಾನು ಹುಣಸೆಹಣ್ಣು ಹಾಕ್ತಲ್ಲ, ಅದಕ್ಕೆ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಂ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಕರಿಬೇವು, ಜೀರಿಗೆ, ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಈ ಕಡೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕಪ್ಪು ಎಳ್ಳು ಸಹ ಹಾಕ್ಬೋದು. ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕಡಲೆಬೇಳೆ, ಇಷ್ಟು ಐಟಮ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಾವ್ಯ ರೈಸ್ ತೊಳೆದಿಡು ಅಂತ ಹೇಳಿದ್ನಲ್ವಾ, ತೊಳೆದಿಟ್ಟು ಗ್ಯಾಸ್ ಹಚ್ಚಿ ಅದಕ್ಕೆ ಉಪ್ಪು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದಾಳೆ. ರೆಡಿ ಆಗಿದೆ ಎಲ್ಲ ಐಟಮ್ಸ್. ಇವಾಗ ಸಾಂಬಾರು ಮಾಡೋದಕ್ಕೆ ಈಗ ಸ್ಟಾರ್ಟ್ ಮಾಡಬೇಕು. ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿದ ಹುಳಿಕಾಳು ಮತ್ತೆ ಬೇಳೆನ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಬೇಯೋದಕ್ಕೆ ಇಡೋಣ. ಬೇಳೆ ಮತ್ತೆ ಕಾಳುಗಳು ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು, ಹೆಚ್ಚಿಗೆ ನೀರು ಬೇಡ. ಆಮೇಲೆ ಸಾಂಬಾರ್ ನೀರು ಹಾಕ್ಬಾರ್ದಲ್ವಾ, ಹಂಗಾಗಿ ನೀರು ನೋಡ್ಕೊಂಡು ಹಾಕಬೇಕು. ನಮ್ಮ ಕಾವ್ಯ ಅನ್ನಕ್ಕೆ ಇಟ್ಬಿಟ್ಟು ಅವಳು ಓದ್ಕೊಳ್ತೀನಿ ಮಮ್ಮಿ ಅಂತ ಆ ಕಡೆ ಓದ್ಲು. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಅಡುಗೆನೂ ಕೂಡ ಮಾಡ್ತಾ ಇದ್ದೀನಿ. ಅದು ಬೇಯೋಷ್ಟರಲ್ಲಿ ಈ ಕಡೆ ಖಾರಕ್ಕೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ 2 ಕೂಡ ಒಂದೊಂದು ಟೀ ಸ್ಪೂನ್ ಹಾಕೊಬೇಕು. ಅದಾದ್ಮೇಲೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ, ಸ್ವಲ್ಪ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು, 2 ಲವಂಗ, 1 ಪೀಸ್ ಚಕ್ಕೆ. ಇಲ್ಲಿ ಚಕ್ಕೆನ ಜಾಸ್ತಿ ಹಾಕೊಂಡ್ಬಿಡಿ, ಸಣ್ಣದೊಂದು ಪೀಸ್ ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ಕರಿಬೇವು ಹಾಕಿ ಇಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ಸೆಕೆಂಡ್ ಅದರಲ್ಲೇ ಬಿಡಬೇಕು. ಆ ಬಿಸಿಗೆ ಒಂದು ಸ್ವಲ್ಪ ಬಾಡ್ಕೊಳಂಗಾಗುತ್ತೆ. ಲಾಸ್ಟ್ ಅಲ್ಲಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. 1-2 ಟೊಮೊಟೊ ಹಾಕಿ, ಜಾಸ್ತಿ ಬೇಡ. ಇನ್ನೊಂದೆರಡು ಹಚ್ಚ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟೇ ಹಾಕ್ಬೇಕಿತ್ತು ಟೊಮೊಟೊ, ಮೊದಲು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟೆ ಮರ್ತ್ಬಿಟ್ಟು. ನೀವು ಫಸ್ಟೇ ಟೊಮೊಟೊನ ಹಾಕಿ ಫ್ರೈ ಮಾಡಿ ಲಾಸ್ಟ್ ಅಲ್ಲಿ ತೆಂಗಿನ ತುರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡಿರೋ ಮಸಾಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ತರಿ ರುಬ್ಕೊಂಬರ್ಬೇಕು.
ಇಲ್ಲಿ ಮಸಾಲೆಗಳು ಎಷ್ಟು ಹದವಾಗಿ ಹಾಕ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ರುಬ್ಬಿದ್ದಾಗಿದೆ. ಇದನ್ನ ಸೈಡ್ಗೆ ಇಟ್ಕೊಂಡು ಒಗ್ಗರಣೆಗೆ ಈಗ ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ಳಿ. ಅಗಲವಾದ ಪಾತ್ರೆ ಇರಲಿ, ಯಾಕಂದ್ರೆ ಪಾಲಕ್ ಸೊಪ್ಪು ಹಾಕ್ತಿವಲ್ಲ, ಹಂಗಾಗಿ ಒಂದು ಸ್ವಲ್ಪ ಅಗಲ ಇದ್ರೆ ಪಾತ್ರೆ ನೀಟಾಗಿ ಕೈ ಆಡ್ಸೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೇನೆ ಇವಾಗ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ, ಟೊಮೊಟೊ ಎರಡು ಹಚ್ಚಿಟ್ಕೊಂಡಿದ್ವಲ್ಲ ಸೈಡ್ಗೆ, ಇಷ್ಟನ್ನು ಹಾಕಿ ಲಾಸ್ಟ್ ಅಲ್ಲಿ ಸ್ವಲ್ಪ ಹಿಂಗ್ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಲಾಸ್ಟ್ ಅಲ್ಲಿ ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾನೆ ಬೆಂದೋಗುತ್ತೆ. ಪಾಲಕ್ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹಂಗೆ ಅದು ಎಣ್ಣೆಲೆ ಬೇಯ್ಕೊಳ್ಳುತ್ತೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಕೈ ಆಡ್ತಾನೆ ಇರಬೇಕು. ಲಾಸ್ಟ್ ಅಲ್ಲಿ ಪಾಲಕ್ ಸೊಪ್ಪು ಇಡಬೇಕು. ಪಾಲಕ್ ಸೊಪ್ಪು ಇಟ್ಮೇಲೆ ಹಂಗೆ ಕೈ ಆಡ್ತಾನೆ ಇರಿ, ಹಂಗೆ ಬೆಂದ್ಕೊಂಡ್ಬಿಡುತ್ತೆ. ಇದಕ್ಕೆ ನೀರೇನು ಹಾಕಂಗಿಲ್ಲ. ಅಪ್ಪಿ ನೀರೇನಾದ್ರೂ ಹಾಕಿದ್ರೆ ನೀರ್ ಹಾಕ್ಬಿಡುತ್ತೆ ಅಷ್ಟೇನೆ, ಏನ್ ಪ್ರಾಬ್ಲಮ್ ಆಗಲ್ಲ. ಸಾಂಬಾರಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ನೀರ್ ಕಡಿಮೆ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇನೆ. ನೋಡಿ ಈಗೆಲ್ಲ ಬೆಂದ್ಕೊಳ್ತು. ಹಸಿರು ಮೆಣಸಿನ್ಕಾಯಿ ಇದ್ರಲ್ಲಿ ಏನೇ ಇದೆ ಹಂಗಂಗೇನೆ. ಈಗ ಈ ಕಾಳು ಅವಾಗಲೇ ಬೇಯಕ್ಕೆ ಇಟ್ಟಿದ್ವಲ್ಲ, ಆ ಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಬೆಂದಿದೆ ಕಾಳು. ಮೊಳಕೆ ಕಾಳು ಸ್ವಲ್ಪ ಕುಕ್ಕರಲ್ಲಿ ಕೂಗಿಸ್ಕೋಬೇಕು, ಬೇಳೆ ಮೊಳಕೆ ಕಾಳು. ಹಂಗಾಗಿ ಚೆನ್ನಾಗಿ ನೀಟಾಗಿ ಬೆಂದಿರಬೇಕು. ಬೆಂದಿದ್ರೆ ಸ್ವಲ್ಪ ಸಾಂಬಾರ್ ಟೇಸ್ಟ್ ಬರುತ್ತೆ. ಈಗ ರುಬ್ಬಿರೋ ಖಾರನ ಹಾಕಿ ಫ್ರೈ ಮಾಡ್ಕೊಂಡಿರೋ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಇವಾಗ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಅವಾಗ್ಲೇ ನಾವು ಉಪ್ಪು ಹಾಕಿಲ್ಲ ಕಾಳು ಬೇಯೋದಕ್ಕೆ. ಉಪ್ಪು ಹಾಕೊಂಡು ಬೇಯೋದಕ್ಕೆ ಇಡಬೇಕು. ಇದು ಆಪ್ಷನಲ್. ಹುಳಿ ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ, 1 ಸ್ಪೂನ್ ಅಷ್ಟು. ಬೇಕಂದ್ರೆ ಹಾಕೊಳ್ಳಿ, ಯಾಕಂದ್ರೆ ನಾವು ಅವಾಗ್ಲೇ ಧನಿಯಾ ಪೌಡರ್ ಹಾಕಿದ್ವಲ್ಲ, ಹಂಗಾಗಿ. ಹುಳಿ ಸಾಂಬಾರ್ ಪೌಡರ್ ಬೇಕು ಅಂದ್ರೆ ಹಾಕೊಳ್ಳಿ, ಖಾರಕ್ಕೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ, ಇಲ್ಲಾಂದ್ರೆ ಬೇಡ. ಲಾಸ್ಟ್ ಅಲ್ಲಿ ಒಂದು ಹೆಬ್ಬೆಟ್ ಗಾತ್ರದಷ್ಟು ಬೆಲ್ಲನ ಹಾಕೊಂಡು ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ. ಈಗ ಸ್ವಲ್ಪ ಎಳ್ಳು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಕು, ಜಾಸ್ತಿ ಹಾಕ್ಬಿಡಿ. ಅದನ್ನ ಪುಡಿ ಮಾಡಿ ಸಾಂಬಾರ್ಗೆ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ದೋಸೆ ಏನಕ್ಕಾದ್ರೂ ತಿನ್ಬೋದು ನೀವು. ಇನ್ನು ನಮ್ಮ ಮನೆಗೆ ಹೇಳ್ಬೇಕು ಅಂತಂದ್ರೆ ಈ ತರ ಸಾಂಬಾರ್ಗಳು ಮಾಡಿದಾಗ ಮುದ್ದೆನೆ ಜಾಸ್ತಿ ಕೇಳೋದು. ನಮ್ಮ ಮನೆಯವ್ರಿಗಂತೂ ಮುದ್ದೆ ಫೇವರೇಟ್. ನನಗೂ ಅಷ್ಟೇ, ಒಂದಿನ ಮುದ್ದೆ ತಿಂದಿಲ್ಲ ಅಂದ್ರೆ ಮುದ್ದೆ ಬೇಕು ಅನ್ಸ್ತಾ ಇರುತ್ತೆ. ಅದ್ರ ನೆಕ್ಸ್ಟ್ ಏನಾದ್ರೂ ಮುದ್ದೆ ಮಾಡ್ಕೊಂಡು ತಿನ್ಲೇಬೇಕು ನಾವು. ಇಲ್ಲಿ ನಾನು ಮಧ್ಯಾಹ್ನ ಆಗಿರೋದ್ರಿಂದ ರೈಸ್ ಮಾಡಿದ್ದೆ, ಸಂಜೆಗೆ ಮುದ್ದೆ ಮಾಡ್ತೀನಿ. ಈಗ ರೈಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ದಾಯ್ತು ನಾನು ಹಸ್ಬೆಂಡ್. ಅದಾದ್ಮೇಲೆ ನೀರ್ ಬಿಟ್ಟಿದ್ರು, ಮೋಟರ್ ಆನ್ ಮಾಡೋಣ ಅಂತ ಮೇಲಕ್ಕೆ ಹೋದೆ. ಅಲ್ಲಿ ಪಾಟ್ಗಳು ಇಟ್ಟಿದ್ರು ಮೇಲ್ಗಡೆ ಮನೆಯವರು. ಆ ಪಾಟ್ ಅಲ್ಲಿ ನೋಡಿ ಕರಿಬೇವಿನ ಗಿಡ ಹಾಕಿದ್ದಾರೆ. ಆ ಕರಿಬೇವಿನ ಗಿಡ ಪಕ್ಕದಲ್ಲೇ ಇದೆ. ಇಲ್ಲಿ ಅಲ್ಲೇ ನಿಂತಿದ್ದೀನಿ, ಅದಕ್ಕೆ ಭಯನೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ರಲ್ಲಿ ಏನೋ ಇದ್ದಿದ್ನ ಎತ್ಕೊಂಡು ತಿಂತಾ ಇತ್ತು. ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನೀರೆಲ್ಲ ಆನ್ ಮಾಡ್ಕೊಂಡು ಒಳಗಡೆ ಬಂದೆ. ಮತ್ತೆ ಅಡುಗೆ ಮಾಡ್ಬೇಕು ಇವಾಗ. ಮಧ್ಯಾಹ್ನ ಮಾಡಿದ್ನಲ್ಲ ಸಾಂಬಾರ್, ಅದು ಹಂಗೆ ಇದೆ. ಅದನ್ನ ಎತ್ತಿ ಫ್ರಿಡ್ಜ್ಗೆ ಇಟ್ಟಿದ್ದೀನಿ. ಈಗ ನಮ್ಮ ಮನೆಯವರು ಎಲ್ಲೋ ಹೋಗಿದ್ರು ಅಂತ ಅನ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಚಿಕನ್ ತಂದಿದ್ದಾರೆ. ಅವರು ಹೊರಗಡೆ ಎಲ್ಲೋ ತಿನ್ಕೊಂಬಂದ್ರಂತೆ, ಹಂಗಾಗಿ ನಾನು ಹೊರಗಡೆ ಎಲ್ಲೋ ತಿನ್ಕೊಂಬಂದ್ಬಿಟ್ರೆ ಅವ್ರೇನ್ ತಿಂತಾರೆ ಅಂತ ಅನ್ಕೊಂಡು ನಮಗೂ ಕೂಡ ಇಲ್ಲಿ ಮನೇಲೆ ಮಾಡ್ಕೊಂಡು ತಿನ್ಲಿ ಅಂದ್ಬಿಟ್ಟು ಇಲ್ಲಿ ಚಿಕನ್ ತಂದಿಟ್ಟಿದ್ದಾರೆ. ಈಗ ಮತ್ತೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಮಾಡೋದಕ್ಕೆ. ಈಗ ಚಿಕನ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು 3/4 kg ಅಷ್ಟು ಚಿಕನ್ ಇದೆ. 1 ಟೊಮೊಟೊ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ, 1 8 ರಿಂದ 10 ಗೋಡಂಬಿ, 1 ಟೀ ಸ್ಪೂನ್ ಕಡಲೆ, ಒಂದು ಅರ್ಧ ನಿಂಬೆ ಹಣ್ಣು, 1 ಇಂಚು ಶುಂಠಿ, 1/4 ಸ್ಪೂನ್ ಮೆಣಸು, ಒಂದು ಸ್ವಲ್ಪ ಕರಿಬೇವು, 1/4 ಸ್ಪೂನ್ ಆಗುವಷ್ಟು ಗಸಗಸೆ, ಒಂದು ಸಣ್ಣ ಪೀಸ್ ಚಕ್ಕೆ, 3 ಲವಂಗ. ಈಗ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಕಾಯಿಸ್ಕೊಳ್ಬೇಕು. ಹಪ್ಪಳ ಕರೆದಿರೋ ಎಣ್ಣೆ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇನೆ ಇವಾಗ ಧನಿಯಾ, ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಶುಂಠಿ, ಗೋಡಂಬಿ, ಬೆಳ್ಳುಳ್ಳಿ, ಕಡಲೆ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ತಿಂದೇ ಇರೋರು ಒಣಮೆಣಸಿನ್ಕಾಯಿ ಬೇಕಾದ್ರೂ ಸೇರಿಸ್ಕೋಬಹುದು. ಗೋಡಂಬಿ ಬದಲಿಗೆ ತೆಂಗಿನಕಾಯಿ ಆದ್ರೂ ಸೇರಿಸ್ಕೋಬಹುದು. ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ತೆಂಗಿನಕಾಯಿ, ಯಾಕಂದ್ರೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಚಿಕನ್ಗೆ, ಅದಕ್ಕೋಸ್ಕರ. ನಮ್ಮ ಮನೇಲಿ ಯಾವಾಗ ಮಾಡಿದ್ರು ಒಂದೇ ತರ ತಿಂದು ಬೋರ್ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಆದ್ರೆ ನಮ್ಮ ಮನೆಯವರು ತಿನ್ನಲ್ಲ. ಯಾವಾಗ್ಲೂ ಹೆಂಗ್ ಮಾಡ್ತೀವೋ ಅದೇ ತರನೇ ಮಾಡಿಡ್ಬೇಕು. ಈಗ ಅದನ್ನ ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ, ರುಬ್ಕೊಂಬರೋಣ ಅಂತ. ಈಗ ಅದೇ ಪಾನ್ಗೆನೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಬಿಡೋಣ. ಪೂರಿನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಚಿಕನ್ ಬೇಯೋದಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿಬಿಡಿ, ಹಬೆ ಇದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಚಿಕನ್. ಒಂದು 10 ನಿಮಿಷ ಬಿಟ್ರೆ ಅಲ್ಲೇ ಬೆನ್ಕೊಂಡ್ಬಿಡುತ್ತೆ ಎಣ್ಣೆಲಿ. ಇದಕ್ಕೇನೆ ಈಗ ಇನ್ನೊಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಮೇಲಿಂದ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ. ನಾನು ತಿಂದಿರ್ಲಿಲ್ಲ, ಆದ್ರೂ ಇವಾಗ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ತಳದಲ್ಲಿ ಸೀದೋಗೋ ಚಾನ್ಸ್ ಇರುತ್ತೆ, ಹಂಗಾಗಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ಬಿಡ್ತಾ ಇದೀನಿ. ಇವಾಗ ಅಲ್ಲಿವರೆಗೂ ಖಾರಕ್ಕೆ ರುಬ್ಕೊಳ್ಳೋಣ. ಸಂಜು ಇನ್ನು ಬಂದಿಲ್ಲ, ಟ್ಯೂಷನ್ಗೆ ಹೋಗಿದ್ದಾನೆ. ಹಸ್ಬೆಂಡು ಎಲ್ಲೋ ಹೋಗಿದ್ರು ಅಂತ ಹೇಳಿದ್ನಲ್ವಾ, ಅವ್ರು ಬಂದು ಮಲಗಿದ್ದಾರೆ. ಅವ್ರು ಇದ್ದಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋರು. ಇನ್ನು ಖಾರನೆಲ್ಲ ರುಬ್ಬಿ ಸೈಡ್ಗೆ ಇಟ್ಬಿಟ್ಟು ಇವಾಗ ನಾನು ಅಲ್ಲಿ ಐಟಮ್ ಎಲ್ಲ ತಗೊಂಡಿದ್ನಲ್ವಾ, ಆ ಐಟಮ್ ಎಲ್ಲ ಒಂದೊಂದೇ ಹಂಗೆ ಬಟ್ಟೆಲೆ ಒರೆಸಿ ಇಡ್ತಾ ಇದ್ದೀನಿ. ಯಾಕಂದ್ರೆ ಅದೇನು ಬೆಳಗೋ ಅವಶ್ಯಕತೆ ಇಲ್ಲ, ಗಲೀಜ್ ಏನಾಗಿರಲ್ಲ ಅಲ್ವಾ, ಸುಮ್ನೆ ಬಟ್ಟೆಲಿ ಒರೆಸಿ ಇಡ್ತೀನಿ. ಪ್ರತಿ ಸಲ ತೊಳೆಯೋದಕ್ಕಾಗಲ್ಲ, ತೀರಾ ಗಲೀಜಾದಾಗ ಮಾತ್ರ ತೊಳಿಬಹುದು, ಅದಕ್ಕೆ ಒರೆಸಿ ಇಡ್ತೀನಿ. ಅದು ಗ್ಲಾಸ್ ಇಂದ ಆಗಿರೋದ್ರಿಂದ ಗಲೀಜ್ ಏನಾಗಲ್ಲ. ಎಣ್ಣೆ ತುಪ್ಪ ಈ ತರದ್ ಏನಾದ್ರು ಜಿಡ್ಡಿನ ಅಂಶ ಇರುವಂತದ್ ಮಾತ್ರ ನಾನು ತೊಳೆದಿ ಬೆಳಿಗ್ಗೆ ಇಟ್ಬಿಡ್ತೀನಿ. ಇದನ್ನೆಲ್ಲ ಒರೆಸಿ ಎತ್ತಿಡೋಷ್ಟ್ರಲ್ಲಿ ನಮ್ಮ ಮನೆಯವರು ಕೂಡ ಎದ್ರು, ನೀರ್ ಬಿಟ್ಟಿದ್ರು ಅಂತ ಹೇಳದ್ನಲ್ವಾ, ಅವರು ಇನ್ನೊಂದ್ಸಲ ಹೋಗಿ ಆನ್ ಮಾಡೋಣ ಅಂತ ಅನ್ಬಿಟ್ಟು ಈಚೆ ಬಂದಿದ್ದಾರೆ. ಎಲ್ಲೋ ನೀರ್ ಹೋಗ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ಸೌಂಡ್ ಕೇಳಿಸಿದೆ. ಆಮೇಲೆ ಈ ಕಡೆ ಸೈಡ್ ಬಂದ್ ನೋಡಿದ್ರೆ ನೀರ್ ಹೋಗ್ತಾ ಇದೆ. ಅದು ಯಾವ ನೀರು ಅಂತಂದ್ರೆ ಮೇಲ್ಗಡೆ ಮನೆಯವ್ರದ್ದು ಸಿಂಕ್ ನೀರು ಮತ್ತೆ ವಾಶ್ರೂಮ್ ನೀರು ಎರಡು ಕೂಡ ಒಂದೇ ಪೈಪ್ ಕೊಟ್ಟಿದ್ದಾರೆ. ಅದು ಕಟ್ಕೊಂಡ್ಬಿಟ್ಟು ನೀರ್ ಫುಲ್ ಬ್ಲಾಕ್ ಆಗ್ಬಿಟ್ಟು ಆ ತಂತಿ ತಗೊಂಡು ಚುಚ್ಚಿದರೆ ಆ ನೀರ್ ಮಾತ್ರ ಬಂದಿದೆ ಚುಚ್ಚಿರೋದಕ್ಕೆ. ನೀರ್ ಬರೋ ಫೋರ್ಸ್ಗೆ ಇಲ್ಲಿ ಕೆಳಗಡೆ ಪೈಪ್ ಸೀಲ್ ಬಿಟ್ಟಿದೆ. ಆ ಪೈಪ್ ಇಂದನೂ ಬರ್ತಾ ಇದೆ, ಆ ಮೇಲಿಂದನೂ ಬರ್ತಾ ಇದೆ. ಒಂದ್ ಸಜ್ಜೆ ಬೇರೆ ಕೊಟ್ಟಿದ್ದಾರೆ ಕಿಟಕಿ ಹತ್ರ, ಸಜ್ಜೆ ಮೇಲೆ ಫುಲ್ ಬ್ಲಾಕ್ ಆಗ್ಬಿಟ್ಟೈತೆ. ಅದು ಗಲೀಜ್ ನೀರು. 2 ದಿನ ಕರೆಕ್ಟ್ ಆಗಿ ಬಾಗ್ಲು ಕೂಡ ತೊಳೆದಿಲ್ಲ, ಪೂಜೆನೂ ಕೂಡ ಮಾಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಸಿಕ್ಕಾಪಟ್ಟೆ ಗಲೀಜ್ ನೀರು ಅಂದ್ರೆ ಗಲೀಜ್ ನೀರು. ಆಮೇಲೆ ಈಚೆ ಬಾತ್ರೂಮ್ ಇದೆ, ವಾಶ್ರೂಮ್ ಅದ್ರಾಗೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಸ್ಮೆಲ್, ಮನೆ ಬಾಗ್ಲ ಹತ್ರಕ್ ಬರೋದ್ ಸ್ಮೆಲ್. ಅಷ್ಟು ಸ್ಮೆಲ್ ಈಚೆ ಬರಕ್ ಆಗ್ತಿರ್ಲಿಲ್ಲ. ಅವ್ರ ಮನೆ ಮುಂದೆ ಹೋಗ್ತಾ ಇದೆ ನೀರು ಅಂತಾನು ಅವ್ರಿಗೆ ಸ್ವಲ್ಪ ಮೈಂಡ್ ಅಲ್ಲಿ ಇರ್ಲಿಲ್ಲ. ಅದರಲ್ಲೇ ಸ್ನಾನ ಮಾಡ್ಕೊಳ್ಳೋರು ಅವರು. ಹಂಗೂ ಸ್ನಾನದ ನೀರೆಲ್ಲ ಬರ್ತಾನೆ ಇತ್ತು. ನೀರ್ ಹೋಗ್ತಾ ಇದೆ, ಅಟ್ಲೀಸ್ಟ್ ಒಂದಿನ ಬಿಡ್ಬೋದಾಗಿತ್ತು. ನಾವುಗಳೇ ಸ್ನಾನ ಮಾಡಿಲ್ಲ ಈ ತರ ಮನೆ ಮುಂದೆ ಈ ತರ ಆಗಿರೋದಕ್ಕೆ. ಅಂತದ್ರಲ್ಲೇ ಅವರು ಕೂಡ ಸ್ನಾನ ಮಾಡ್ಕೊಂಡು ಆ ನೀರೆಲ್ಲ ಈ ಕಡೆ ಪದೇ ಪದೇ ಬಿಡ್ತಾ ಇದ್ರು. ನಾನು ಹೇಳ್ದೆ ಅವ್ರಿಗೆ ನೀರ್ ಬಿಡ್ಬೇಡಿ, ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ ಮೇಲ್ ಹೋಗಿ. ಆದ್ರೂ ಕೂಡ ಅವರು ಮೈಂಡ್ಗೂ ತಗೊಳ್ಳಿಲ್ಲ, ಕಿವಿಗೂ ಹಾಕೊಂಡಿಲ್ಲ. ರೆಡಿ ಮಾಡ್ಸೋವರ್ಗು ಇನ್ನೇನು ಮಾಡಕ್ಕಾಗಲ್ಲ ಅನ್ಬಿಟ್ಟು ನಾನೇ ಸುಮ್ನಾಗ್ಬಿಟ್ಟೆ. ನಮ್ಮ ಮೈಂಡ್ ಹೆಂಗೆ ಅಂತಂದ್ರೆ, ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಅದನ್ನ ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮ ಮನ್ಸಿಗೆ ನಾಟ್ತಾ ಇರುತ್ತೆ, ಅಂದ್ರೆ ಚುಚ್ತಾ ಇರುತ್ತೆ ನಮ್ಗೆ. ಎಷ್ಟೊತ್ತಿಗೆ ಬೇಗ ರೆಡಿ ಮಾಡಿಸ್ಕೊಳ್ತೀವಿ ಅದನ್ನ. ಇಲ್ಲ ಅಟ್ಲೀಸ್ಟ್ 1 ದಿನ 2 ದಿನ ಸ್ನಾನ ಮಾಡಿದಿದ್ರೆ ಏನ್ ಪ್ರಣಯ ಆಗ್ಬಿಡುತ್ತಾ, ಏನಿಲ್ಲ ಬಿಡು ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಡ್ಬೇಕು ಅಲ್ವಾ. ಅದನ್ನ ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ನಾವು ಪೂಜೆ ಮಾಡ್ತೀವಿ, ನಮ್ ಗಲೀಜ್ ನೀರು ಇನ್ನೊಬ್ರು ಮನೆ ಬಾಗ್ಲಿಗೆ ಹೋಗ್ತಾ ಇದೆ ಅಂದ್ರೂ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಅಲ್ಲಿ ದೇವ್ರು ಕೂಡ ಮೆಚ್ಚಲ್ಲ. ಇನ್ನು ನಮ್ಮನೆಯವರು ಸುಮ್ನೆನೆ ಇದ್ರು, ಏನು ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಅನ್ನೋ ತರ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.